ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗಳ ನೇಮಕಾತಿಯೇ ಒಟ್ಟು 349 ಹುದ್ದೆಗಳಿಗೆ ನೋಟಿಫಿಕೇಷನ್ ಬಂದಿದೆ. ಸರಿ, ಇದನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಫೆಬ್ರವರಿ 20ರಿಂದ ಅರ್ಜಿ ಸಲ್ಲಿಕೆ ಶುರುವಾಗಿದೆ. ಮಾರ್ಚ್ 12ರವರೆಗೆ ಟೈಮ್ ಇದೆ. ಡಿಗ್ರಿ ಮುಗಿಸಿರೋ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದಾ? ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯಾಗಿರಬೇಕು. ವಯಸ್ಸು 20ರಿಂದ 25 ವರ್ಷ ಇರಬೇಕು. ಮೀಸಲಾತಿ ಇರೋರಿಗೆ ವಯೋಮಿತಿಯಲ್ಲಿ ಸ್ವಲ್ಪ ಸಡಿಲಿಕೆ ಕೂಡ ಇದೆ. ಅರ್ಜಿ ಶುಲ್ಕ ಕೇವಲ 200 ರೂಪಾಯಿ ಅಷ್ಟೇನಾ? ಹೌದು. ಜೊತೆಗೆ ಎಸ್ಸಿ, ಎಸ್ಟಿ ಮತ್ತು ಮಹಿಳೆಯರಿಗೆ ಇದು ಸಂಪೂರ್ಣ ಫ್ರೀ. ಈ 349 ಹುದ್ದೆಗಳನ್ನ ಹೇಗೆ ವಿಂಗಡಿಸಿದ್ದಾರೆ ಅನ್ನೋದು ಬಹಳ ಮುಖ್ಯ. ಏನ್ ಗೊತ್ತಾ, BSF ಅಂದ್ರೆ ಗಡಿ ಭದ್ರತಾ ಪಡೆಗೆ ಅತಿ ಹೆಚ್ಚು ಅಂದ್ರೆ 108 ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ. CRPFಗೆ 106 ಹುದ್ದೆಗಳಿವೆ. ಇನ್ನು CISFಗೆ 70 ಹುದ್ದೆಗಳಿವೆ. ಜೊತೆಗೆ ನೇಪಾಳ, ಭೂತಾನ್ ಗಡಿ ಕಾಯೋ SSBಗೆ 53 ಹುದ್ದೆಗಳು. ಮತ್ತೆ ಚೀಲಾ ಗಡಿಯ ಹಿಮಪರ್ವತಗಳಲ್ಲಿ ಕೆಲಸ ಮಾಡೋ ITBPಗೆ 12 ಹುದ್ದೆಗಳಿವೆ. ಆಯ್ಕೆ ಮಾಡೋ ಪ್ರಕ್ರಿಯೆ ಕೂಡ ತುಂಬಾ ಕಠಿಣವಾಗಿರುತ್ತೆ. ಖಂಡಿತ. ಇಲ್ಲಿ ಪರೀಕ್ಷಾ ವಿಧಾನ ನೋಡಿದ್ರೇನೆ ಗೊತ್ತಾಗತ್ತೆ. ಜುಲೈ 19ರಂದು ಒಂದೇ ದಿನ 2 ಕಠಿಣ ಪರೀಕ್ಷೆಗಳಿರುತ್ತೆ. ಒಂದೇ ದಿನನಾ? ಹೌದು. ಬೆಳಿಗ್ಗೆ 2 ಗಂಟೆಗಳ ಕಾಲ 250 ಅಂಕಗಳ MCQ ಪೇಪರ್ 1 ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತಲ್ವಾ? ಹೌದು. ತಪ್ಪು ಉತ್ತರಕ್ಕೆ ಮಾರ್ಕ್ಸ್ ಕಟ್ ಆಗುತ್ತೆ. ಮಧ್ಯಾಹ್ನ ಮತ್ತೆ 2 ಗಂಟೆಗಳ ಕಾಲ 200 ಅಂಕಗಳ ಡಿಸ್ಕ್ರಿಪ್ಟಿವ್ ಪೇಪರ್ 2 ಬರಿಬೇಕು. ಪ್ರಬಂಧ, ವರದಿ ಬರೆಯೋದೆಲ್ಲ ಇರುತ್ತೆ ಇಲ್ಲಿ? ಹೌದು. ಮಾಧ್ಯಮ ಕೇವಲ ಇಂಗ್ಲಿಷ್ ಮತ್ತೆ ಹಿಂದಿ ಮಾತ್ರ. ಈ ರಿಟರ್ನ್ ಎಕ್ಸಾಮ್ ಪಾಸ್ ಆದವ್ರನ್ನ ಕಠಿಣ ದೈಹಿಕ ಮತ್ತೆ ವೈದ್ಯಕೀಯ ಪರೀಕ್ಷೆಗೆ ಕಳಿಸ್ತಾರೆ. ಆಮೇಲೆ ಅಂತಿಮವಾಗಿ 150 ಅಂಕಗಳ ಇಂಟರ್ವ್ಯೂ ಇರುತ್ತೆ. ದೈಹಿಕವಾಗಿ, ಬೌದ್ಧಿಕವಾಗಿ ಸ್ಟ್ರಾಂಗ್ ಇರೋರನ್ನ ಮತ್ತೆ ಇಂಟರ್ವ್ಯೂನಲ್ಲಿ ಏನು ಟೆಸ್ಟ್ ಮಾಡ್ತಾರನ್ಸುತ್ತೆ? ವಿಪರೀತ ಒತ್ತಡದಲ್ಲಿ ಕ್ವಿಕ್ ಡಿಸಿಷನ್ ತಗೊಳ್ಳೋ ಸಾಮರ್ಥ್ಯ ಮತ್ತೆ ಲೀಡರ್ಶಿಪ್ ಕ್ವಾಲಿಟೀಸ್. 2 ಪೇಪರ್ಗಳಲ್ಲೂ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಕಡ್ಡಾಯ ಮಾಡಿದ್ದಾರೆ. ಇಂದಿನ ಈ ಚರ್ಚೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಶ್ಲೇಷಣೆಯೊಂದಿಗೆ ಸಿಗೋಣ.